ಎಲ್ರಿಗೂ ನಮಸ್ಕಾರ. ನಮಗೆಲ್ಲರಿಗೂ ತಿಳಿದಿರುವಂತೆ ಏಪ್ರಿಲ್ 26 ಮತ್ತು ಮೇ 7 ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಈ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಲೇಬೇಕು. ಅಂದರೆ 18 ವರ್ಷ ತುಂಬಿರುವಂಥ ಯಾವುದೇ ಹೆಣ್ಣಾಗಲಿ ಅಥವಾ ಗಂಡಾಗಲಿ ಅವರು ನಾವು ಗುರುತಿನ ಎಲೆಕ್ಷನಲ್ಲಿ ಹೋಗಿ ಎಲ್ಲ ಚುನಾವಣೆಯಲ್ಲಿ ನೋಂದಣಿ ಮಾಡಿಸಿಕೊಂಡಿರಬೇಕು. ನೋಂದಣಿ ಮಾಡಿಸ್ಕೊಂಡಿದ್ದ ನಂತರ ನಾವು ಕಡ್ಡಾಯವಾಗಿ ಹೋಗಿ ಚುನಾವಣೆ ಮಾಡಬೇಕು. ಯಾಕೆಂತೇಳಿದ್ರೆ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥದ್ದು. ಅಂದರೆ ನಮ್ಮ ನಾಯಕ ಅದಕ್ಕಿಂತ ಮುಂಚೆ ಸ್ವತಂತ್ರ ಪೂರ್ವ ಏನಾಗಿತ್ತು ಅಂತ ಹೇಳಿದ್ರೆ ರಾಜರು ನಮ್ಮನ್ನು ಆಳ್ಕೆ ಮಾಡ್ತಾಯಿದ್ರು. ರಾಜರ ಆಳ್ವಿಕೆ ಇರೋದು ವಂಶಪಾರಂಪರ್ಯವಾಗಿರ್ತಿತ್ತು. ಹಾಗಾಗಿ ಪ್ರಜೆಗಳಿಗೆ ಬೇರೆ ಯಾವುದಾದ ಆಪ್ಷನ್ ಅಥವಾ ಬೇರೆ ಆಯ್ಕೆಗಳು ಇರ್ತಾ ಇರಲಿಲ್ಲ. ಸೊ ಹಾಗಾಗಿ ಯಾರಿತ್ತು ವಂಶಪಾರಂಪರ್ಯ ಅದನ್ನೇ ಬೆಳೆಸ್ಕೊಂಡ್ಬರ್ತಾ ಇತ್ತು. ಅದು ಆಗದೇ ಇರಲಿ, ಅದು ಹಾಗಾಗದೇ ಇರಲಿ, ನಾವು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಸಾಮಾನ್ಯ ಪ್ರಜೆಯೂ ಸಹ ನಾಯಕನಾಗಬೇಕು, ಸಾಮಾನ್ಯ ಪ್ರಜೆಗೂ ಅಧಿಕಾರ ಸಿಗಬೇಕು, ಆತನಿಂದ ಒಂದು ಭಾರಿ ಬದಲಾವಣೆ ಬರಬೇಕು ಅನ್ನೋದಕ್ಕೋಸ್ಕರ ಪ್ರಜಾಪ್ರಭುತ್ವವನ್ನು 1947ನೇ ಇಸ್ವಿಲಿ ತೊಗೊಂಡು ಬಂದ್ವಿ. ಅದಾದಮೇಲೆ ಇವಾಗ ನೋಡ್ತು ಅಂತ ಹೇಳಿದ್ರೆ ಈ ಇಡೀ ಪ್ರಪಂಚದಲ್ಲಿ ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಭಾರತ ಅಂತ ಹೇಳಿದ್ರು ನಿರ್ವಿವಾದ ಇಲ್ಲ, ಅದನ್ನು ತಪ್ಪಾಗಲಾರದು. ಆದರೆ ಏನಾಗ್ತಿದೆ ಅಂತ ಹೇಳಿದ್ರೆ ದುರಾದೃಷ್ಟವಶಾತ್ ನಮ್ಮಲ್ಲಿ ವಿದ್ಯಾವಂತರು ಹೆಚ್ಚಾದಷ್ಟು ನಮ್ಮ ಮತದಾನ ಮಾಡೋದು ಕಡಿಮೆ ಆಗ್ತಾ ಬರ್ತಿದೆ. ನಾವು ಮುಂಚೆ ನೋಡ್ತಾ ಇದ್ವಿ 52ನೇ ಮೊದಲಾಗಿ 52ನೇ ಇಸ್ವಿಲಿ ಮೊದಲನೇ ಚುನಾವಣೆ ನಡೀತು. ಆವಾಗ ಚುನಾವಣೆ ನೋಡಿದಾಗ ಸುಮಾರು 80%ಕ್ಕೂ ಹೆಚ್ಚು ಮತದಾನ ಆಗಿತ್ತು. ಅದಾದಮೇಲೆ ನೋಡ್ತಾ ಬಂತು ಅಂತ ಹೇಳಿದ್ರೆ ಎಲ್ಲೋ ಒಂದೆರಡು ಕಡೆಗಳು ಯಾವುದೋ ಒಂದು ಕೋಮು ಇರುವಂಥ ಜಾಗ ಅಥವಾ ಯಾವುದೋ ಒಂದು ಕೆಲವೊಂದು ಕೊಳೆಗೇರಿಗಳಲ್ಲಿ ಅತ್ಯಧಿಕವಾಗಿ 80, 90, 95ವರೆಗೂ ಬರುತ್ತೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಯಾವುದೊಂದು ಆಮಿಷ ಇರುತ್ತೆ ಹೊರತು ನೇರವಾಗಿ ಬಂದು ಅವರೇ ತಮ್ಮ ಹೃದಯಪೂರ್ವಕವಾಗಿ ಬಂದು ಮಾಡಿರುವಂಥದ್ದಿಲ್ಲ. ಮತ್ತು ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಕಡೆಯೂ ರಜಾ ಬಂತು ಅಂತ ಹೇಳಿದ್ರೆ ಅದು ಸಾಲಾಗಿ ರಜಾ ಬರುತ್ತೆ. ಸಾಮಾನ್ಯವಾಗಿ ಈ ಸತಿನೂ ಹಾಗೆ ಬಂದಿದೆ. 26ನೇ ತಾರೀಕು ಶುಕ್ರವಾರ ಬಂದಿದೆ. ಮಾರನೇ ದಿವಸ ಶನಿವಾರ 26ನೇ ತಾರೀಕು ಮತದಾನ ಮಾಡಲಿ, ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಲಿ ಅಂತ ರಜಾ ಎಲ್ಲ ಕಾರ್ಖಾನೆಗಳಿಗೂ ಮತ್ತು ಎಲ್ಲ ಉದ್ಯೋಗಿ ಸಂಸ್ಥೆಗಳಿಗೂ ರಜಾ ಕೊಡ್ತು ಅಂತ ಹೇಳಿದ್ರೆ ಶುಕ್ರವಾರ ಮತ್ತು ಶನಿವಾರ ಮತ್ತು ಭಾನುವಾರ 3 ದಿನ ರಜಾ ಸಿಗುತ್ತೆ ಅಂತ ಎಲೆಕ್ಷನ್ಗೆ ವೋಟ್ ಮಾಡೋದಲ್ಲದೆ ಗುರುವಾರ ರಾತ್ರಿಯೇ ಹೊರಟು ಬಿಟ್ಟಿರ್ತಾರೆ, ಪ್ರವಾಸಕ್ಕೆ ಹೊರಟುಬಿಟ್ಟಿರ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂದರೆ ಅಲ್ಲಿಗೆ ಅವರು ಓಟೇ ಮಾಡೋಕ್ಕೆ ಅಲ್ಲದೆ ಮತದಾನ ಮಾಡೋದಕ್ಕೆ ಬರೋದಿಲ್ಲ. ಮತದಾನ ಮಾಡೋದಲ್ಲೇ ಕೊನೆಗೆ ಯಾರೋ ಒಂದು ಅಲ್ಲಿ ಬಂದು 40ರಿಂದ 50 ಅಮ್ಮಮ್ಮ ಅಂದರೆ 50ರಿಂದ 60% ಅಲ್ಲಿ ಮತದಾನ ಆಗಿರುತ್ತೆ. ಆ ಮತದಾನದಲ್ಲಿ ಅದರಲ್ಲಿ ಯಾರು 50ರಷ್ಟು ಹೆಚ್ಚು ತಗೊಂಡಿರ್ತಾರೋ ಆತ ಆಯ್ಕೆ ಆಗಿರ್ತಾನೆ. ಸೊ ಹಾಗಾಗಿ ನಿಜವಾಗಿ ಯಾರು ಆಯ್ಕೆ ಆಗಬೇಕು ಅನ್ನೋರು ಆಯ್ಕೆಯಾಗಿರೋದಿಲ್ಲ. ಯಾವುದೋ ಆಮಿಷಕ್ಕೋ ಅಥವಾ ಯಾವುದೋ ಏನೋ ಕೊಟ್ಟು ಅಥವಾ ಏನೋ ಒಂದು ಕೊಟ್ಟು ಅಥವಾ ಕೊಟ್ಟಿರುವಂಥದ್ದು ಹಣ ಚೆಲ್ಲು ಅಥವಾ ಏನೋ ಒಂದು ಆಮಿಷಗಳು ಕೊಟ್ಟು ಮಾಡಿರುವಂಥದ್ದೇ ಜಾಸ್ತಿ ಆಗಿರುತ್ತೆ. ಅದಾದಮೇಲೆ ಈ ತಿರ್ಗಾ ಯಾರು ವೋಟ್ ಮಾಡಿಲ್ಲದೆ ಇರ್ತಾರ ವೋಟಿಂದ ಮತದಾನ ಮಾಡೋದಲ್ಲಿ ಹೋಗಿ ತಮ್ಮ ಮೋಜು ಮಸ್ತಿ ಮಾಡ್ಕೊಂಡ್ಬಂದಿರ್ತಾರೆ. ಅವರೇ ಬಂದು ಹೇಳ್ತಾರೆ ಏನು ಸರ್ಕಾರ ಏನು ಬಂದರೆ ಏನು ಮಾಡುತ್ತೆ ಏನು ಮಾಡ್ತಾರೆ ಅಂತಾರೆ. ಸೊ ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ಕಡ್ಡಾಯವಾಗಿ ಮತದಾನ ಮಾಡಿ. ಮತ್ತು ಇನ್ನೂ ಒಂದೇನಂತ ಹೇಳ್ತಾರೆ ಕೆಲವರಿಗೊಂದು ಅಸಮಾಧಾನ ಇರುತ್ತೆ. ಅಂದರೆ ಅವರಿಗೆ ಯಾವುದೇ ಪಕ್ಷ ಸರಿ ಇಲ್ಲ, ನನಗೆ ಎಲ್ಲಿ ಹೇಳ್ತಾರೆ ಯಾವ ಪಕ್ಷ ಬಂದರೂ ಅಷ್ಟೇ ನನಗೆ ಏನು ಮಾಡಲ್ಲ ಅಂತ ಹೇಳ್ತಾರೆ. ಅಂದರೆ ಅದಕ್ಕೋಸ್ಕರ ಏನು ಮಾಡೋದು ಅಂತ ಹೇಳಿದ್ರೆ ನಮ್ಮ ಚುನಾವಣಾ ಆಯೋಗ ಮುಂದೆ ಎಲ್ಲ ಇಂಥದವ್ರೊಂದಷ್ಟು ಜನ ಹೋಗಿ ಕೇಳ್ಕೊಂಡ್ರು. ಆಗ ನೋಟಾ ಅನ್ನೋದನ್ನು ಒಂದನ್ನು ಅಲ್ಲಿ ಒಂದು ತೊಗೊಂಬಂದರು. ನೋಟಾ ಅಂದರೆ NOT ಅಂದರೆ ನನ್ ಆಫ್ ದಿ ಅಬೋವ್. ಅಂದರೆ ಅಲ್ಲಿರುವಂಥ ಎಲ್ಲ ಅಭ್ಯರ್ಥಿಗಳು ಕೊಟ್ಟಿರ್ತಾರೆ. ಯಾವುದಾದ್ರೂ ಅಭ್ಯರ್ಥಿಗಳು ಪಕ್ಕ ನಾವು ಒತ್ಬಿಟ್ಟು ಬರಬೇಕು, ನಾವು ಗುಂಡಿ ಒತ್ಬಿಟ್ಟು ಬರಬೇಕು, ಅದು ಯಾರಿಗೂ ನಾವು ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನೋಟಾ ಅಂದರೆ ನನ್ ಆಫ್ ದಿ ಅಬೋವ್ ಅನ್ನೋದಕ್ಕೆ ಒತ್ಬಿಟ್ಟು ಬರಬೇಕು ಅಂತ. ಹಾಗಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಹೋಗಿ ನನ್ನ ಮತದಾನದ ಹಕ್ಕನ್ನು ಚಲಾಯಿಸ್ಬಿಟ್ಟು ಬಂದೆ ಅಂತ ಒಂದು ಖುಷಿ ಕೊಡುತ್ತೆ. ಆದ್ರೂ ನೋಟಾ ಮಾಡೋದ್ರಿದು ಒಂದೇ ಅಥವಾ ಚುನಾವಣಾ ಬಹಿಷ್ಕಾರ ಮಾಡೋದು ಒಂದೇ ಅಥವಾ ಚುನಾವಣೆಗೆ ಅಥವಾ ಬರದಲ್ಲೇ ಎಲ್ಲ ಮೋಜು ಮಸ್ತಿ ಮಾಡೋದು ಒಂದೇ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಇರುವಂಥ ಪ್ರಜಾಪ್ರಭುತ್ವದಲ್ಲಿ ನೀವು ಬುದ್ಧಿವಂತರು ಅಂತ ಕೊಟ್ಟಿದ್ದೀರಿ, ಸುಶಿಕ್ಷಿತರು ಅಂದ್ಕೊಂಡಿದ್ದೀರಿ, ನಿಮಗೆ ಬುದ್ಧಿ ಇದೆ, ನಿಮಗೆ ಬುದ್ಧಿಶಕ್ತಿ ಇದೆ ಅಂತ ಹೇಳ್ತಾರೆ. ಅಂದರೆ ಇರೋ ಅಭ್ಯರ್ಥಿಗಳಲ್ಲಿ ಯಾರು ಉತ್ತಮ ಅಂತ ಆಯ್ಕೆ ಮಾಡೋಕ್ಕೆ ಗೊತ್ತಿಲ್ಲ ಅಂತ ನಿಮ್ಮ ಮೇಲೆ ಒಂದು ಆತಂಕ ಅಥವಾ ನಿಮಗೆ ಅಳುಕು ಆಗಬೇಕು ಅಂತ ನನ್ನ ವೈಯಕ್ತಿಕ ಭಾವನೆ. ಈ ಇರೋದರಲ್ಲಿ ಒಂದು 4 ಜನದಲ್ಲಿ ಒಬ್ಬ ಸಮರ್ಥವಾದ ಇರೋದರಲ್ಲಿ 4 ಜನದಲ್ಲಿ ಯಾರು ಉತ್ತಮವಾದ ಅಭ್ಯರ್ಥಿ ಅಂತ ಆಯ್ಕೆ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಇನ್ನೇನು ನೀವು ಜೀವನ ಅಥವಾ ಸಮಾಜದಲ್ಲಿ ನಿಂತ ಜೀವನ ನಡೆಸ್ತೀರಿ ಅನ್ನೋದೇ ಒಂದು ದೊಡ್ಡ ಪ್ರಶ್ನಾರ್ಥಕದ ಚಿಹ್ನೆ ಹಾಕ್ಕೊಳ್ಬೇಕಾಗಿದೆ. ಮತ್ತು ಇನ್ನೊಂದು ಏನಾಗ್ತಿದೆ ಅಂತ ಹೇಳಿದ್ರೆ ಯಾರಿಗೂ ಇಷ್ಟೊಂದು ಜನ ಕೇಳ್ತೀವಿ ನಾವು ನೋಟ ಹಾಕ್ತೀವಿ ಅಂತ ಹೇಳ್ತಾರೆ. ಯಾತಕ್ಕೆ ನೋಟ ಹಾಕ್ತೀವಿ ಅಂದರೆ ನಾನು ಆ ರಾಜಕೀಯ ಅಭ್ಯರ್ಥಿ ನಾನು ಅವನಿಗೆ ಸೇಡು ತೀರಿಸ್ಕೋಬೇಕು ಅಥವಾ ಈ ಪಕ್ಷದ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಹೇಳ್ತೀವಿ. ಅಂತಿಮವಾಗಿ ಏನಂತ ಹೇಳಿದ್ರೆ ಯಾರ ಮೇಲೂ ಸೇಡು ತೀರಿಸ್ಕೊಳ್ಳೋಕ್ಕಾಗೋದಿಲ್ಲ. ವೈಯಕ್ತಿಕವಾಗಿ ನಿಮಗೆ ನೀವೇ ಒಂದು ಮೋಸ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಎಷ್ಟೊಂದು ಇವಾಗ ಚುನಾವಣೆಗಳನ್ನು ನೋಡ್ತೀವಿ, ನಾವು ನೋಡ್ತಾ ಇದ್ವಿ, ಕಳೆದ ನೋಟಾ ಚುನಾವಣೆ ನೋಡ್ತಿದ್ವಿ. ಅಷ್ಟೊಂದು ಕಡೆ ಏನಂತ ಹೇಳಿದ್ರೆ ಈ ಮೊದಲನೇ ಮತ್ತು ಎರಡನೇ ಅಭ್ಯರ್ಥಿಗಳು ಗೆದ್ದಿರ್ತಾರಲ್ಲ, ಆ ಗೆದ್ದಿರೋ ಮತಗಳ ಅಂತರ ಇರುತ್ತಲ್ಲ ಅದೆಲ್ಲ 500, 1000, 1,500
2000 ಇದ್ದರೆ ನೋಟಾನೇ ಜಾಸ್ತಿ ಇರುತ್ತೆ. ಹಾಗಾಗಿ ಅಂತ ಹೇಳಿದ್ರೆ ನೋಟಾಯಿಂದ ಒಬ್ಬ ಸರಿಯಾದ ಅಭ್ಯರ್ಥಿನ ಸೋಲಿಸುವಂಥ ಕಾರಣ ಇರುತ್ತೆ. ಹಾಗಾಗಿ ನೋಟಾ ಮಾಡೋದು ಒಂದೇ ಮತ್ತು ಮತದಾನಕ್ಕೆ ಗೈರು ಹಾಜಾಗೋದು ಒಂದೇ ಅಂತ ಹೇಳಿದ್ರು ತಪ್ಪಾಗಲಾರದು. ಸುಮ್ಮನೆ ನಾವು ಏನೋ ಮಾಡ್ತೀವಿ, ನಮ್ಮ ಹಕ್ಕು ಚಲಾಯಿಸ್ತೀವಿ ಅಂತ ಹೋಗುತ್ತೆ ಹೊರತು ಅದರಿಂದ ಯಾವುದೂ ಇರೋದಿಲ್ಲ. ಸೊ ಹಾಗಾಗಿ ನಾನು ಹೇಳ್ತಿರೋದಂದರೆ ದಯವಿಟ್ಟು ನೀವು ಮತದಾನದ ದಿವಸ ಎಲ್ಲೂ ಹೋಗದಲೇ ಅವತ್ತು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ, ಮುಂಚೆ 5 ಗಂಟೆ ಇತ್ತು, ಇವಾಗ 6 ಗಂಟೆವರೆಗೂ ಕೊಟ್ಟಿದ್ದಾರೆ. ಅಂದರೆ ಸುಮಾರು 11 ಗಂಟೆಗಳ ಕಾಲ ಇದೆ. 11 ಗಂಟೆಗಳ ಕಾಲದಲ್ಲಿ ಆರಾಮಾಗಿ ಹೋಗಿ ಯಾವಾಗ ಬೇಕಿದ್ರೂ ಹೋಗಿ ಮಾಡ್ಬರ್ಬೋದು. ಮತ್ತು ಇನ್ನು ಚುನಾವಣೆಗಳು ಏನು ಮಾಡಿದ್ದಾರೆ ಅಂದರೆ ಒಂದೊಂದು ಪೋಲಿಂಗ್ ಬೂತಲ್ಲೂ ಸುಮಾರು 800ರಿಂದ 900 ಜನ ಅಂತ ಅಷ್ಟೇ ಇದೆ. ಸೊ 900 ಜನ. ಮತ್ತು ಇವಾಗ ಎಲ್ಲನಲ್ಲಿ ವಿದ್ಯುನ್ಮಾನ ಯಂತ್ರಗಳಿದೆ. ವಿದ್ಯುನ್ಮಾನ ಯಂತ್ರಗಳಲ್ಲಿ ಹೋಗಿದ ತಕ್ಷಣ ನೀವು 1 ಸೆಕೆಂಡಲ್ಲಿ ಓದ್ಬೋದು. ಇಡೀ ಸರಿಯಾಗಿ ಕೂತ್ಕೊಂಡ್ರೆ ಅಂದರೆ 5ರಿಂದ 10 ಅಮ್ಮಮ್ಮ ಅಂತ ಅಂದರೆ ಅರ್ಧ ಗಂಟೆಯೊಳಗೆ ನಾವು ಹೋಗಿ ನಮ್ಮ ಮತದಾನ ಚಲಾಯಿಸ್ಬಿಟ್ಟು ಬರ್ಬೋದು. ಅಂದರೆ ಈ ಒಂದು ಅರ್ಧ ಗಂಟೆ ನಾವು ಮಾಡ್ತೀವಲ್ಲ, ಆ ದಿನದ ಚುನಾವಣೆಯ ದಿನದಿಂದ ಹೋಗಿ ಅರ್ಧ ಗಂಟೆ ನಾವು ಕೊಡೋದು ಮುಂದಿನ 5 ವರ್ಷಗಳ ಕಾಲ ನಮ್ಮನ್ನು ಕಾಪಾಡತ್ತೆ. ಸೊ ಹಾಗಾಗಿ ನಾನು ಯಾವುದೇ ರೀತಿಯಾದ ಪಕ್ಷಗಳಿಗೆ ವೋಟ್ ಮಾಡಿ ಅಂತ ಹೇಳ್ತಿಲ್ಲ, ಅಥವಾ ಯಾವುದೇ ಅಭ್ಯರ್ಥಿಗಳ ಪರವಾಗಿ ಅಂತ ಕೇಳ್ತಿಲ್ಲ. ನಾವು ಕೇಳ್ತಿರೋದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗಿರುವಂಥ ಒಂದು ಅಧಿಕಾರ ಅಂತ ಹೇಳಿದ್ರೆ ಮತ ಚಲಾವಣೆ ಮಾಡೋದು. ಸೊ ಹಾಗಾಗಿ ಮತ ಚಲಾವಣೆ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಇದಕ್ಕೆ ನಾನು ಜಿ ಪಿ ರಾಜರತ್ನಮರ 1, 2 ಬಾಳಲೆ ಹರಡು, 3, 4 ಅನ್ನ ಹಾಕು, 5, 6 ಬೇಳೆ ಸಾರು, 7, 8 ಪಲ್ಯಕದಂಟು, 9, 10 ಎಲೆ ಮುದುರೆತ್ತು, 1ರಿಂದ 10ರವರೆಗೆ ಆಟ ಹೀಗಿತ್ತು ಅಂತ ಒಂದು ಜಿ ಪಿ ರಾಜರತ್ನಮವರು ಬರೆದಿರೋಂಥ ಅದನ್ನು ಅದಕ್ಕೇ ತಗೊಂಡು ಜಿ ಪಿ ರಾಜರತ್ನಮವರ ಕ್ಷಮೆ ಕೇಳ್ತಾ ಹೇಳ್ತಿದ್ದೀನಿ. 1, 2 ಮತದಾನಕ್ಕೆ ಹೊರಡು, 3, 4 ಮತದಾನ ನಮ್ಮ ಹಕ್ಕು, 5, 6 ಚುನಾವಣೆಯಲ್ಲಿ ನಮ್ಮದೇ ಕಾರುಬಾರು, 7, 8 ಇದುವೇ ನಮಗೆ ಪ್ರಜಾಪ್ರಭುತ್ವದೊಂದಿಗಿನ ನಂಟು, 9, 10 ನೋಟಾ ಬಿಟ್ಟು ಯೋಗ್ಯರಿಗೆ ಗುಂಡಿ ಹೊತ್ತು, 9, 10 ನೋಟಾ ಬಿಟ್ಟು ಯೋಗ್ಯರಿಗೆ ಗುಂಡಿ ಒತ್ತು. ಒಟ್ಟಿನಲ್ಲಿ 1ರಿಂದ 10ರವರೆಗಿನ ಆಟದ ಹೀಗಿತ್ತು. ಅಂತಿಮವಾಗಿ ಪ್ರಜಾಪ್ರಭುತ್ವ ಗೆದ್ದಿತ್ತು. ಸೊ ಹಾಗಾಗಿ ದಯವಿಟ್ಟು ನೀವು ನೋಟಾ ಅನ್ನೋದನ್ನು ಒತ್ತದಲೇ, ನೋಟದ ಕಡೆ ನೋಟ ಹಾಕದೆ, ಮತ್ತು ಚುನಾವಣೆಗೆ ರಜಾ ಬಂತು ಅಂತ ಎಲ್ಲೂ ಪ್ರವಾಸಕ್ಕೆ ಮೋಜಿನಕ್ಕೆ ಹೋಗದಲೇ ನಾವು ಅರ್ಧ ಗಂಟೆಗಳ ಕಾಲ ಆ ಒಂದು ದಿವಸ ನಾವು ಏಪ್ರಿಲ್ 26 ಮತ್ತು ಮೇ 7 ಕರ್ನಾಟಕದಲ್ಲಿ ನಡೀತಾ ಇದೆ. ರಾಜ್ಯಾದ್ಯಂತ 19ರಿಂದ ಜೂನ್ವರೆಗೂ ನಡೀತಾರೆ, ಜೂನ್ 2ರವರೆಗೂ ನಡೀತಿರುತ್ತೆ. 4ನೇ ತಾರೀಕು ಫಲಿತಾಂಶ ಇದೆ. ಹಾಗಾಗಿ ಇಡೀ 48 ದಿನಗಳ ಕಾಲ ಇಡೀ ದೇಶಾದ್ಯಂತ ಒಂದು ದೊಡ್ಡದಾದ ಪ್ರಜಾಪ್ರಭುತ್ವದ ಉತ್ಸವ ನಡೀತಾ ಇದೆ. ಆ ಉತ್ಸವದಲ್ಲಿ ಪಾಲ್ಗೊಳ್ಳೋಣ. ಆ ಪಾಲ್ಗೊಳ್ಳುವಾಗಲೂ ಅಷ್ಟೇ ನಮ್ಮದು ಯಾವಾಗಲೂ ಅದಕ್ಕೆ ಶಕ್ತಿ ಇರಬೇಕು, ಮತ್ತು ನಮ್ಮದೊಂದು ಕಾಂಟ್ರಿಬ್ಯೂಷನ್ ಇರಬೇಕು. ದೇಶದ ಉದ್ಧಾರ ಆಗಬೇಕಿದ್ರೆ ಅದರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಇರಬೇಕು. ಯಾವುದೇ ಅಭ್ಯರ್ಥಿಗಳಿಗಾಗಲಿ ಒಬ್ಬ ಯೋಗ್ಯ ಅಭ್ಯರ್ಥಿಯನ್ನು ಯೋಚನೆ ಮಾಡಿ ಅವರಿಗೆ ವೋಟ್ ಒತ್ತುವುದರ ಮುಖಾಂತರ ನಿಮ್ಮ ಹಕ್ಕನ್ನು ಚಲಾಯಿಸ್ತೀನಿ ಅಂತ ನಾನು ಈ ಮುಖಾಂತರ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.